ಇವತ್ತು ಆಟೋ ಚಾಲಕರು ಎಷ್ಟು ಮಟ್ಟದಲ್ಲಿ ಸಂಕಷ್ಟದಲ್ಲಿದ್ದಾರೆ ಅನ್ನೋದನ್ನು ನಾವು ಪ್ರತಿದಿನ ನೋಡ್ತಾನೂ ಇದ್ದೀವಿ. ಆ್ಯಂಡ್ ನೆನ್ನೆ ಕೂಡ ನಾನು ಹೇಳ್ತಾ ಇದ್ದೆ ಆಟೋದವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಒಂದು ಕಡೆ LPG ಗ್ಯಾಸ್ ದರ ಏರಿಕೆ ಆಗಿದೆ, ಆಯಿತು 100-200 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂದರೂ ಗ್ಯಾಸ್ ಸಿಗ್ತಾ ಇಲ್ಲ. ಎಷ್ಟೋ ಬಂಕ್ಗಳು ಎಂಟೈರ್ ಕರ್ನಾಟಕ ಬಂಕ್ ಎಷ್ಟೋ ಗ್ಯಾಸ್ ಬಂಕ್ಗಳು ಬಂದಾಗಿದೆ. ಸೊ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ದುಡ್ದು ತಿನ್ನೋಣ ಅಂದರೆ ಗ್ಯಾಸ್ ಇಲ್ಲ, ಮನೆಗೆ ಹೋಗಿ ಅಡುಗೆ ಮಾಡಿ ತಿನ್ನೋದಂದರೆ ಮನೆ ಸಿಲಿಂಡ್ರ್ ಇಲ್ಲ. ಇದ್ರ ಜೊತೆಗೆ ಚಾಲಕರಿಗೆ ಅವನು ಇವತ್ತು ಮನೆ ಬಾಡಿಗೆ ಕಟ್ಟೋದಿರ್ಬೋದು, ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು, ಮನೆ ಗಾಡಿ EMI ಇರ್ಬೋದು, ಇವೆಲ್ಲವೂ ಅತಂತ್ರ ಸ್ಥಿತಿ. ಕೋವಿಡಿಗಿಂತ ಅತಂತ್ರ ಸ್ಥಿತಿಯಲ್ಲಿ ನಾವು ಸಿಗಾಕೊಂಡ್ಬಿಟ್ಟಿದ್ವಿ. ಆರ್ಥಿಕ ಪರಿಸ್ಥಿತಿ ದಿವಾಳಿ ಥರ ಅಂತಾರಲ್ಲ, ಅದು ನಮ್ಮ ಆಟೋ ಚಾಲಕರು ನಿಜವಾಗ್ಲೂ ಆ ಮಟ್ಟಕ್ಕೆ ಹೋಗ್ಬಿಟ್ಟು ಇವತ್ತು ಏನು ಮನಸ್ಥಿತಿನೇ ಬದಲಾಗ್ಬಿಟ್ಟಿದೆ. ಏನು ನಾವು ಬದುಕಬೇಕೋ ಬೇಡ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಯಾರ ಮೇಲೆ ಡಿಪೆಂಡ್ ಆಗುತ್ತೆ? ಸರ್ಕಾರದಲ್ಲಿ ಮಧ್ಯಸ್ಥಿಕೆ ಬರ್ತಾ ಇಲ್ಲ, ಕೇಂದ್ರ ಸರ್ಕಾರಕ್ಕೂ ತಿಳಿಸ್ತಾ ಇಲ್ಲ. ಇಲ್ಲಿ LPG ತರ್ಸೋಕ್ಕೆ ಬಂಕುಗಳವ್ರದ್ದು ಅವ್ರವ್ರದ್ದೇ ಸಮಸ್ಯೆಗಳು. ಈ ಬಂಕುಗಳಲ್ಲೂ ಕೆಲವು ಇಂಟರ್ನಲ್ ಸಮಸ್ಯೆಗಳಿದೆ. ಕೆಲವರು ಗ್ಯಾಸ್ ಬಂಕುಗಳವರು ಓನ್ ಟ್ಯಾಂಕ್ಗಳು ಇಟ್ಕೊಂಡಿದ್ರೆ ಅದ್ರಲ್ಲಿ ತಗೊಂಬಂದು ಅವ್ರು ಹಾಕ್ಕೊಳ್ತಾರೆ. ಇನ್ನು ಕೆಲವರು ಫೈನಾನ್ಷಿಯಲಿ ವೀಕ್ ಇರೋರು 3 ದಿವಸಕ್ಕೆ ಮುಂಚೆನೇ ಸಿಗ್ತಾ ಇಲ್ಲ, ಅಡ್ವಾನ್ಸಾಗಿ ದುಡ್ಡು ಕಳಿಸ್ಬೇಕು, ಅವರು ಕಳಿಸೋರು ಇರ್ತಾರೆ. ಕೆಲವರೆಲ್ಲ ಮಾರಾಟ ಮಾಡಿ ಗ್ಯಾಸ್ನ ಆಮೇಲೆ ದುಡ್ಡು ಹಾಕೋರವ್ರೆ, ಅಂಥವ್ರಿಗೆ ಲೇಟಾಗಿ ಬರ್ತಾ ಇದೆ. ಇವೆಲ್ಲ ಒಂದು ಇಂಟರ್ನಲ್ ಸಮಸ್ಯೆಯಿಂದ ಇಲ್ಲಿ ಚಾಲಕರಿಗೆ ಹೊಡ್ತಾ ಬೀಳ್ತಾ ಇದೆ. ಕೂಡಲೇ ಇದ್ರ ಸರ್ಕಾರ ಮಧ್ಯೆ ಪ್ರವೇಶಿಸಿಲ್ಲ ಅಂದರೆ ನಿಜವಾಗ್ಲೂ ಇದು ಒಂಥರ ಎಲ್ಲೋ ಯುದ್ಧ ಆಗೋದಲ್ಲ, ಎಲ್ಲೋ ಯುದ್ಧ ಆಗೋದಲ್ಲ, ಇಲ್ಲ ಆಗ್ತದೆ. ಇನ್ನು ಅಲ್ಲ, ಸರ್ಕಾರ ಏನು ಮಾಡಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಬರ್ಬೇಕು. ಈಗ ಚಾಲಕರ ಮಧ್ಯೆಗೆ ಈಗ ಏನಾಗ್ತದೆ ಸಮಸ್ಯೆಗಳಿಗೆ, ಈಗ ನೋಡಿ EMI ಕಟ್ಟಾಗ್ತದೆ. ಅಟ್ಲೀಸ್ಟ್ ಫೈನಾನ್ಸ್ ಅವ್ರನ್ನ ಕರೆದು 1-2 ತಿಂಗಳು ಅವ್ರಿಗೆ ರಿಯಾಯಿತಿ ಕೊಡ್ರಪ್ಪ, ಅಟ್ಲೀಸ್ಟ್ ಅಲ್ಲಿವರೆಗೂ ಮುಂದಕ್ಕೆ ಹಾಕ್ಕೊಳ್ಳಿ, ಯಾವುದೇ ರೀತಿ ಒತ್ತಡ ಹಾಕ್ಬೇಡಿ. ಸೊ ಮತ್ತು ಮನೆ ಬಾಡಿಗೆಗಳು ಹೆಚ್ಚು ಇರ್ತವೆ, ಒತ್ತಡ ಹಾಕ್ಬೇಡಿ. ಸೊ ಈ ರೀತಿ ಅವರಿಗೆ ಯಾವುದೋ ಒಂದು ಸಮಸ್ಯೆ ಪರಿಹಾರ ನಾವು ಕಂಡಿಡ್ಕೊಂಡಿಲ್ಲ ಅಂದರೆ ಸೊ ಅಲ್ಲಿ ಯುದ್ಧ ಆಗೋದು ಬದಲು ಇಲ್ಲಿ ಇಂಟರ್ನಲ್ ಒಳಗಡೆ ನಮ್ಮ ರಾಜ್ಯದಲ್ಲಿ ಆಗ್ತದೆ. ಚಾಲಕರು ಆ ಥರ ಟ್ಯಾಕ್ಸಿ ಚಾಲಕರು, ಆಟೋ ಚಾಲಕರು, ಅವ್ರನ್ನ ನಂಬ್ಕೊಂಡಿರ್ತಕ್ಕಂಥ ಕುಟುಂಬಗಳು, ಸೊ ಪ್ರತಿಯೊಂದು ಅವರವರೇ ವರ್ಗದಲ್ಲಿ ಎಲ್ಲನೂ ಒಂಥರ ತಲೆ ಕೆಟ್ಟೋ ಥರ ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡ್ಬೇಕು? ಯುದ್ಧ ಇಲ್ಲ ಆಗ್ತಾ ಇರೋದಂಥ ಸಮಸ್ಯೆ ಆಗೋಗ್ಬಿಟ್ಟು. ಎಸ್, ಇನ್ನು ಪ್ರತಾಪ್ ಅವರೇ, ಹೋಟೆಲ್ ಉದ್ಯಮ ಅಂತ ಬಂದಾಗ ಅದರಲ್ಲೂ ಎಕ್ಸ್ಪೆಷಲಿ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೆಂಗೋ ಸರ್ವೈವ್ ಆಗಿಬಿಡ್ತಾರೆ. ಆದರೆ ಚಿಕ್ಕ ಹೋಟೆಲ್ಗಳು, ಈ ದರ್ಶಿನಿಗಳು ಮತ್ತು ಕಾಂಡಿಮೆಂಟ್ ಸೆಂಟರ್, ಬೇಕರಿಗಳಲ್ಲೂ ಬೇಕು ಗ್ಯಾಸ್ ಸಿಲಿಂಡರ್ ಬೇಕೇ ಬೇಕು. ಬೇಕರಿ ಐಟಮ್ ಆಗಬೇಕು ಅಂದರೆ ಗ್ಯಾಸ್ ಸಿಲಿಂಡರ್ ಬೇಕೇ ಬೇಕು. ಸೊ ಎಲ್ರಿಗೂ ಹೊಡ್ತಾ ಬಿದ್ದಿದೆ. ಮತ್ತು ಅಲ್ಲಿ ಕೆಲಸ ಮಾಡುವಂಥ ಸಹಸ್ರಾರು ಕಾರ್ಮಿಕರಿಗೆ, ಸಿಬ್ಬಂದಿಗೆ ಹೊಡ್ತಾ ಬಿದ್ದಿದೆ. ಮತ್ತು ಸ್ವಿಗ್ಗಿ, ಝೊಮ್ಯಾಟೊ ಅಂತ ಇದರಲ್ಲಿ ಆ್ಯಪ್ಗಳಲ್ಲಿ ಕೆಲಸ ಮಾಡೋ ಗಿಗ್ ವರ್ಕರ್ಸ್ ಅಂತ ನಾವು ಏನು ಹೇಳ್ತೀವಿ, ಬಿಕಾಸ್ ಅದೊಂದು ಅಸಂಘಟಿತ ವಲಯ. ಅಲ್ಲಿ ಕೆಲಸ ಮಾಡೋರ್ಗೆ ಇವಾಗ ಎಷ್ಟೋ ಹೋಟೆಲ್ಗಳು ನೈಟ್ ಟೈಮಲ್ಲಿ ಆನ್ಲೈನ್ ಡೆಲಿವರಿಯನ್ನು ಸ್ಟಾಪ್ ಮಾಡಿದ್ದಾವೆ. ಬಿಕಾಸ್ ನೈಟ್ ಊಟ ಸಪ್ಲೈ ಸಿಗ್ತಾ ಇಲ್ಲ ಝೊಮ್ಯಾಟೊ, ಸ್ವಿಗ್ಗಿಯಲ್ಲಿ ಆನ್ಲೈನ್ ಆರ್ಡರ್ ಮಾಡಿಕೊಂಡ್ರೆ. ಸೊ ಅಂಥ ಎಷ್ಟೋ ಜನ ಕಾರ್ಮಿಕರು ಇವತ್ತು ಕೆಲಸ ಕಳ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಮಾಲೀಕರಿಗೆ ಏನು ಸಮಸ್ಯೆ ಇದೆ ಅಂದರೆ ಅಲ್ಲಿ ಕೆಲಸ ಮಾಡೋ ಕುಕ್ ಆಗಲಿ ಅಥವಾ ಬೇರೆಯವರಾಗಲಿ ಕೆಲಸ ಬಿಟ್ಟು ಒಂದ್ಸಲಿ ಹೋಗ್ಬಿಟ್ರೆ ಅವ್ರನ್ನ ಮತ್ತೆ ವಾಪಸ್ ಕರ್ಸ್ಕೊಳ್ಳೋದು ತುಂಬಾ ಕಷ್ಟ. ಸೊ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಇವತ್ತು ರಾಜ್ಯದಲ್ಲಿ ಹೋಟೆಲ್ ಉದ್ಯಮ ಕುಗ್ಗಿ ಹೋಗಿದೆ. ಹಾಗೂ ಸಣ್ಣ ಉದ್ಯಮ ಏನಿದೆ, ಹಲವಾರು ಅಂಗಡಿ ಮುಗ್ಗಟ್ಟುಗಳು ಬಂದಾಗಿದೆ. ಗ್ಯಾಸಿನ ಕೊರತೆ ಅಂತ ಹೇಳಿದ್ರೆ ಇವತ್ತು ಮಧ್ಯವರ್ತಿಗಳಿಗೆ ಗ್ಯಾಸ್ ಸಿಗ್ತಾ ಇದೆ. ಮಧ್ಯವರ್ತಿಗಳಿಗೆ ಇರಾನ್ ಮತ್ತು ಇಸ್ರೇಲಿಯ ಪರಿಸ್ಥಿತಿ ಇಲ್ಲಿ ಬೆಂಗಳೂರಲ್ಲೂ ಕೂಡ ಆಗಿದೆ. ಇವಾಗ ಗ್ಯಾಸು ಈ 1-2 ದಿನದಿಂದ ಕೆಲವೊಂದು ದೊಡ್ಡ ಹೋಟೆಲ್ಗಳಿಗೆ ಗ್ಯಾಸ್ ಸಿಗ್ತಾ ಇದೆ. ಸಣ್ಣ ಪುಟ್ಟ ಹೋಟೆಲ್ಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಸಣ್ಣ ಉದ್ಯಮದಾರರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಹೋಟೆಲ್ ಉದ್ಯಮ ಫುಲ್ಲು ಹದಗೆಟ್ಟು ಹೋಗಿದೆ. ಹಲವಾರು ಜನ ನೇಣು ಹಾಕೊಳ್ಳುವಂಥ ಪರಿಸ್ಥಿತಿ ಕೂಡ ಬಂದಿದೆ. ತಾವು ಹೇಳಿದಾಗೆ ಸ್ವಿಗ್ಗಿ, ಝೊಮ್ಯಾಟೊ ಬಂದ್ ಮಾಡಿದ್ದಾರಂತೆ. ಯಾಕೆಂದರೆ ಇವತ್ತು 5,000-6,000 ರೂಪಾಯಿ ಕೊಟ್ಟು ಸಿಲಿಂಡರ್ ತೊಗೊಂಡಾಗ ಸ್ವಿಗ್ಗಿ, ಝೊಮ್ಯಾಟೊಕ್ಕೆ ಆ ರೇಟ್ ಕೊಡಲಿಕ್ಕೆ ಹೋಗ್ಕೊಟ್ಟಾಗಲ್ಲ. ಆ ಉದ್ದೇಶದಿಂದ ಇವತ್ತು ಹಲವಾರು ಸ್ವಿಗ್ಗಿ, ಝೊಮ್ಯಾಟೊವನ್ನು ಬಂದ್ ಮಾಡಿದ್ದಾರೆ. ಹಾಗೆ ಸಣ್ಣ ಉದ್ಯಮದಾರರು ಯಾರು ಕಾಂಡಿಮೆಂಟ್ಸ್ ಅವರಿಗೆ ಗ್ಯಾಸ್ ಸಿಗ್ತಾನೇ ಇಲ್ಲ. ಅವರು 7,000-8,000 ಕೊಟ್ಟು ಗ್ಯಾಸ್ ತಗೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಸಣ್ಣ ಬೇಕರಿಯಲ್ಲಿ 10 ರೂಪಾಯಿಗಿಂತ ಮೇಲೆ ಟೀ ಮಾರುವಂಥ ಪರಿಸ್ಥಿತಿ ಇಲ್ಲ. ಅಲ್ಲಿ ಬರುವಂಥ ಗ್ರಾಹಕರು ಕೂಡ ಸಾಮಾನ್ಯ ಗ್ರಾಹಕರಾಗಿರ್ತಾರೆ. ಆ ಉದ್ದೇಶದಿಂದ. ಓಕೆ, ಚಂಬಿ ಸರ್, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಅಂದರೆ ಬಹುಶಃ ನಾನು ವಿಶ್ವದ ಬಗ್ಗೆ ಮಾತಾಡಿದ್ರೆ ಬಹಳಷ್ಟು ಜನ ವೀಕ್ಷಕರಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನಾನು ನಮ್ಮ ದೇಶ ಮತ್ತು ನಮ್ಮ ರಾಜ್ಯದ ಬಗ್ಗೆ ಮಾತಾಡಿದ್ರೆ ಇಟ್ ವಿಲ್ ಬಿ ಬೆಟರ್ ಅಂತ ಅಂದ್ಕೊಳ್ತೀನಿ, ಅದು ಸೂಕ್ತ ಅಂತ ಅಂದ್ಕೊಳ್ತೀನಿ. ನಾನು
ತುಂಬಾ ಸರ್ ಲೆಟ್ ಅಸ್ ನಾಟ್ ಯೂಸ್ ತುಂಬಾ ಟೆಕ್ನಿಕಲ್ ಆಗಿ ಬಹಳ ದೊಡ್ಡ ದೊಡ್ಡ ಪದಗಳನ್ನ ಬಳಸಿ ನಾವು ವಿಶ್ಲೇಷಣೆ ಮಾಡೋದಕ್ಕಿಂತ ಬಹಳ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಈಗ ಹಡಗು ಒಂದು 2-3 ಹಡಗು ಬಂತು ಅಂತ ಇಟ್ಕೊಳ್ಳಿ, ಮಂಗಳೂರು, ಗುಜರಾತು, ಮುಂಬೈನೋ ಇನ್ನೆಲ್ಗೋ ಬಂತು ಅಂತ ಇಟ್ಕೊಳ್ಳಿ. ಅದನ್ನ ಇಡೀ ದೇಶಕ್ಕೆ ಸಪ್ಲೈ ಮಾಡಬೇಕು ಅಂತಂದಾಗ ಕರ್ನಾಟಕಕ್ಕೆ ಎಷ್ಟು % ಬರ್ತಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಕ್ಲಾರಿಟಿ ಬಿಕಾಸ್ ನಮಗೆ ಯಾರು ಹೇಳಿಲ್ಲ ಅದ್ರ ಬಗ್ಗೆ. ಸಂಬಂಧಪಟ್ಟಂಥ ರಾಜ್ಯದಲ್ಲಿ ಸಂಬಂಧಪಟ್ಟಂಥ ಇಲಾಖೆ ಯಾವುದಿದೆ, ಈಗ ನಿನ್ನೆ ಐ ಥಿಂಕ್ ಸುಜಾತ ಅಂದ್ಕೊಳ್ತೀನಿ, ಕೇಂದ್ರ ಇಂಧನ ಜಂಟಿ ಕಾರ್ಯದರ್ಶಿನೋ ಅವರು ಹೇಳ್ತಾ ಇದ್ರು ನಮ್ಮ ಹತ್ರ ಒಂದು 70 ದಿನಕ್ಕಾಗೋಷ್ಟು ಈಗ ನಮ್ಮ ಹತ್ರ ಫ್ಯೂಯಲ್ ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ರು. ಸರ್ ಮೈ ಕ್ವೆಶ್ಚನ್ ಇಸ್, ಸಿ ಇಫ್ ಯು ಟೇಕ್ ಚೈನಾ, ಜಪಾನ್ ಅಥವಾ ಬೇರೆ ಬೇರೆ ದೇಶಗಳನ್ನು ತೆಗೆದುಕೊಂಡ್ರೆ ಸರ್ ಆಲ್ಮೋಸ್ಟ್ ಒಂದು 6 ತಿಂಗಳು ಇಲ್ಲ ಒಂದು ವರ್ಷಕ್ಕಾಗೋಷ್ಟು ಈ ಥರದ್ದೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ. ಸೊ ವೈ ಇಂಡಿಯಾದಲ್ಲಿ ಯಾಕೆ ಅಟ್ಲೀಸ್ಟ್ ಒಂದು 6 ತಿಂಗಳಿಗಾಗೋಷ್ಟು ಸ್ಟಾಕ್ ಇಟ್ಕೊಳ್ಳೋಕ್ಕಾಗಲ್ವಾ ನಮ್ಮ ಹತ್ರ? ಯಾಕೆ ಭಾರತ 6 ತಿಂಗಳಿಗಾಗೋಷ್ಟು ಇಂಧನವನ್ನ ಸ್ಟಾಕ್ ಇಟ್ಕೊಳ್ಳಿಲ್ಲ? ಯಾಕೆ ಇದೇನು ಪ್ರತಿ ತಿಂಗಳು ನಾವು ಆ ಟೈಮಿಗೆ ಅಂದರೆ ಈಗ ನಾವು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಒಂದು ಗಾದೆ ಮಾತಿದೆ ಸರ್, ಇನ್ನೇನು ಯುದ್ಧಕ್ಕೆ ಹೋಗ್ಬೇಕು ನಾವು ಆಗ ಶಸ್ತ್ರಾಭ್ಯಾಸದಲ್ಲಿ ಇರ್ತೀವಿ ಅಂತ ಹೇಳಿ. ಸೊ ಇದು ಅದೇ ರೀತಿ ಆಗಿದೆ. ಕೇವಲ ಈಗ ಆಲ್ರೆಡಿ 70 ದಿವಸದಲ್ಲಿ 1 ತಿಂಗಳು ಆಗೇ ಹೋಗಿದೆ, ಇನ್ನೊಂದು 40 ದಿವಸಕ್ಕಾಗುತ್ತೆ ಅನ್ನೋಷ್ಟು ಲೆಕ್ಕ ತಗೊಂಡ್ರು, ಇಲ್ಲ ಇನ್ನೊಂದು 50 ದಿನಕ್ಕಾಗುತ್ತೆ ಅಂತ ಲೆಕ್ಕ ತಗೊಂಡ್ರು ವಿ ಆರ್ ಇನ್ ಅ ಕ್ರೂಷಿಯಲ್ ಸಿಚುಯೇಷನ್. ಈಗ ನಾವು ನಮ್ಮ ಕರ್ನಾಟಕದ ಪರಿಸ್ಥಿತಿನೇ ತಗೊಂಡಾಗ ಯಾಕೆ ಭಾರತ ಒಂದು 6 ತಿಂಗಳಕ್ಕಾಗೋಷ್ಟು ಇಂಧನವನ್ನ ಸ್ಟೋರೇಜ್ ಮಾಡಿಕೊಳ್ಳುವಲ್ಲಿ ವಿಫಲವಾಯಿತು ಸರ್? ನಮ್ಮಲ್ಲಿ ನೀವು ಹೇಳಿದ್ದು ಎಲ್ಲವೂ ಒಂದು ರೀತಿಯಲ್ಲಿ ನಮ್ಮ ಮೇಲೆ ಆಘಾತ, ಒಂದು ಬರೆ ಹಾಕಿದಂಗೆ ಆಗಿದೆ. ಈ ಬೆಲೆಗಳ ಏರಿಕೆ ಜೊತೆಗೆ ಇಲ್ಲಿರ್ತಕ್ಕಂಥ ಭ್ರಷ್ಟಾಚಾರ, ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡೋದು. ಪಾಪ ನಮ್ಮ ಇಬ್ಬರು ಮಿತ್ರರು ಹೇಳಿದರು, ಅವರು ಹೇಳ್ತಕ್ಕಂಥದ್ದು ನೋಡಿದರೆ ಯಾರಿಗಾದರೂ ಕಣ್ಣೀರು ಬರುತ್ತೆ. ವೀಕ್ಷಕರು ತಕ್ಷಣ ಅವರು ಗಾಬರಿಯಾಗಿ ಇವರ ಗತಿ ಏನು, ಮತ್ತು ಅವ್ರು ಹೇಳಿದ್ರು ಸರ್ಕಾರ ಇದಕ್ಕೆ ಸಹಾಯ ಮಾಡೋದು. ಸರ್ಕಾರ ನಮ್ಗೆ ಯಾರಿಗೂ ದುಡ್ಡು ಕೊಡೋದು ಬೇಕಾಗಿಲ್ಲ, ನಮಗೆ ಬರಬೇಕಾದಂಥ ಏನು ಸಪ್ಲೈ ಇದೆಯಲ್ಲ ಅದನ್ನು ಕ್ರಮಬದ್ಧವಾಗಿ ಬ್ಲ್ಯಾಕ್ ಮಾರ್ಕೆಟ್ ಇಲ್ದಲೆ, ನೋ ಸ್ಟಾಕ್ ಬೋರ್ಡ್ ಇಲ್ದಲೆ ಅದನ್ನು ಅವ್ರಿಗೆ ತಲುಪಿಸೋಂಥದ್ದು ಮಾಡಬೇಕು. ಈಗ ನೋಡಿ, ಈ ಪ್ರತಿಯೊಂದು ತಾಲೂಕಿಗೂ ಒಬ್ಬ ಮಿನಿಸ್ಟ್ರು ಅವರು ಇದು ಚುನಾವಣೆ ಉಸ್ತುವಾರಿ ಅಂತ ಇರ್ತಾರೆ, ಮತ್ತು ಇತ್ಲಾಗೆ ಕ್ರಿಕೆಟ್ ಫ್ರೀಯಾಗಿ ಟಿಕೆಟ್ ಕೊಡಿ ಅಂತಾರೆ. ಈ ರೀತಿ ರಾಜಕಾರಣಿಗಳಿರುವಾಗ ಈ ಒಂದು ಪರಿಸ್ಥಿತಿಯ ಒಂದು ದೂರಾಲೋಚನೆ ಅಥವಾ ಒಂದು ಸಿದ್ಧತೆ ಅಂತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿಯೂ ಆಗಿಲ್ಲ ಮತ್ತು ರಾಜ್ಯ ಮಟ್ಟದಲ್ಲೂ ಆಗಿಲ್ಲ. ಇದು ಬ್ಲೇಮ್ ಗೇಮ್. ಅವ್ರನ್ನ ಇವ್ರು ಬೈಯೋದು, ಇವ್ರನ್ನ ಅವ್ರು ಬೈಯೋದೇ ಮಾಡ್ತಾ ಇದ್ದಾರೆ ಹೊರತು, ನಾನು ದಿನನಿತ್ಯ ಹೊರಗಡೆ ಹೋದರೆ ಆಟೋದವರಿಗೆ ಅವ್ರ ಜೀವನ ಮಾಡಲಿಕ್ಕೆ ಏನು ಒಂದು ದುಡಿಲಿಕ್ಕೆ ಅವ್ರು ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ. ಇವ್ರ ಥರ ಭ್ರಷ್ಟಾಚಾರಿಗಳು ಅವರು ಒಂದು 3-4 ಜನರೇಷನ್ ಸರ್ ಒಂದ್ ಕಡೆ ಏನಾದ್ರೂ ನೋ ಪಾರ್ಕಿಂಗ್ ಅಲ್ಲಿ ಆಟೋ ನಿಲ್ಲಿಸ್ಬಿಟ್ರೆ ಅವ್ರ ಹತ್ರ ಸುಲಿಗೆ ಮಾಡೋರ್ಗೂ ಬಿಡಲ್ಲ ಸರ್. ಹೌದು, ನಾನು ಕಣ್ಣಾರೆ ನೋಡಿದ್ದೀನಿ ಆಟೋದವ್ರನ್ನ ಅನೇಕ ರೀತಿಯಲ್ಲಿ. ನಾನು ಯಾವಾಗಾದ್ರೂ ಮಾನವೀಯ ದೃಷ್ಟಿಯಿಂದ ಕೇಳ್ತೀನಿ, ಏನಪ್ಪ ನಿಮ್ಮ ಜೀವನ ಹೆಂಗೆ, ಇವತ್ತು ದುಡಿಬೇಕು ಸರ್, ನಾವು ಇವತ್ತು ತಿನ್ಬೇಕು, ಮತ್ತೆ ಅವ್ರು ಹೇಳಿದ್ರಲ್ಲ ಸ್ಕೂಲ್ ಮಕ್ಕಳ ಫೀಸು, ಮತ್ತೆ ಮನೆಯಲ್ಲಿ ಅವ್ರಿಗೆ ಬೇಕಾದಂಥ ಮಿನಿಮಮ್ ಫೆಸಿಲಿಟೀಸು, ಇವೆಲ್ಲವನ್ನು ನೋಡಿದರೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೇವೆ. ತಾನು ಕೇಂದ್ರ ಸರ್ಕಾರಕ್ಕೂ ಅದನ್ನೇ ಹೇಳೋದು. ನೀವು ಹೇಳಿದ್ರೆ ಜಪಾನ್ನಲ್ಲಿ 365-500 ಜನರು ಸ್ಟಾಕ್ ಇರುತ್ತೆ. ಬೇರೆ ಬೇರೆ ದೇಶದಲ್ಲೂ ಇದೆ, ಚೀನಾದಲ್ಲಂತೂ ಈ ಪ್ರಶ್ನೆ ಬರೋದು. ಸರ್ ವೈ ವಿ ಡೋಂಟ್ ಹ್ಯಾವ್ ದಟ್ ಫೆಸಿಲಿಟಿ ಸರ್, ದಟ್ ಕೈಂಡ್ ಆಫ್ ಕೆಪಾಸಿಟಿ? ವೈ ಇಂಡಿಯಾ ಇಸ್ ನಾಟ್ ಹ್ಯಾವಿಂಗ್? ಇಲ್ಲ, ಅದು ಪ್ಲಾನ್ ಮಾಡಿಲ್ಲ. ನೀವು ಹೇಳಿದ್ರಲ್ಲ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಥವಾ ಘಟಕ ಬಗ್ಗೆ ಅಂತ ಬಾವಿ ತೋಡಿದ್ರು ಅಂತ ಗಾದೆ ಮಾತೇ ಇದೆ. ಅಂದ್ರೆ ಏನಾಯ್ತು, ನಾವು ಕೋವಿಡ್ನಿಂದ ಪಾಠ ಕಲ್ತಿಲ್ಲ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ. ಅವ್ರು ಹೇಳಿದ್ರಲ್ಲ, ಇದು ಕೋವಿಡ್ಗಿಂತ ಅತಿ ಭೀಕರವಾದ ಒಂದು ಬೆಲೆ ಏರಿಕೆ ಒಂದು ಇದು, ಮತ್ತೆ ಗ್ಯಾಸ್ ಸಪ್ಲೈ ಅಂತಕ್ಕಂಥದ್ದು ನೋಡಿದ್ರೆ ಇದರಿಂದ ಏನಾಗುತ್ತೆ, ಈಗ ಬರೀ ಇವರು ಜೀವನಕ್ಕೆ ಒಂದಾಯ್ತು, ಇನ್ನು ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಇದಕ್ಕೂ ಬರುತ್ತೆ, ಫರ್ಟಿಲೈಸರ್. ಸರ್ ಈಗ ಇನ್ನೊಂದು ಸರ್, ಲೆಟ್ ಅಸ್ ಥಿಂಕ್ ಅಬೌಟ್ ವರ್ಸ್ಟ್ ಸಿಚುಯೇಷನ್. ಸೊ ಬೆಸ್ಟ್ ವಿ ಕ್ಯಾನ್ ಹ್ಯಾಂಡಲ್ ಎನಿ ಹೌ. ನಮ್ಮ ಒಳ್ಳೆ ಸಿಚುಯೇಷನ್ ಇದ್ರೆ ಹ್ಯಾಂಡಲ್ ಮಾಡ್ಬೋದು, ಬಟ್ ವರ್ಸ್ಟ್ ಥಿಂಕ್ ಮಾಡೋಣ ಸರ್. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ತೀರಾ ವರ್ಸ್ಟ್ ಸಿಚುಯೇಷನ್ಗೆ ಹೊಟ್ಟೋಯ್ತು ಯುದ್ಧ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು ಯುದ್ಧ, ಅಲ್ಲಿಂದ ಒಂದು ಹಡಗು ಕೂಡ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ. ಈವನ್ ಇರಾನು ಹರ್ಮುಜ್ನ ಭಾರತಕ್ಕೆ ಮುಕ್ತ ಮಾಡಿದ್ರು ಕೂಡ ಅಲ್ಲಿಂದ ಶಿಪ್ ಬರೋದು ಏನು ಇಲ್ಲಿ ಬಸವನಗುಡಿಗೆ ಓಡಾಡ್ದಂಗಲ್ಲ, ಯಶವಂತಪುರದಿಂದ ಬಸವನಗುಡಿಗೆ ಓಡಾಡದಷ್ಟು ಸುಲಭ ಇಲ್ಲ ಅಲ್ಲಿಂದ ಶಿಪ್ ಇಂಡಿಯಾಗೆ ಬರೋದು. ಸೊ ತೀರಾ ವರ್ಸ್ಟ್ ಸಿಚುಯೇಷನ್ ಅಲ್ಲಿ ಕಂಪ್ಲೀಟ್ ಸ್ಟಾಪ್ ಆಗೋಯ್ತು, ನಮ್ಮ ಹತ್ರ ಇರೋ ಸ್ಟಾಕು ಮುಗ್ದೋಯ್ತು ಅಂದ್ರೆ ವಾಟ್ ಈಸ್ ದ ಸಿಚುಯೇಷನ್ ಆಫ್ ಇಂಡಿಯಾ? ಇದು ಬಹಳ ಅತ್ಯಂತ ಗಂಭೀರವಾದ ಪರಿಸ್ಥಿತಿ ಹತ್ರ ನಾವು ಹೋಗ್ತಾ ಇದೀವಿ ಅನ್ಸುತ್ತೆ. ಯಾಕಂದ್ರೆ ಈಗ ಎಲೆಕ್ಷನ್ ಇರೋದ್ರಿಂದ ಅವರು ಗ್ಯಾಸ್ ಸಿಲಿಂಡರ್ದು ಇದನ್ನ ಬೆಲೆ ಜಾಸ್ತಿ ಮಾಡಿಲ್ಲ, ಯಾಕಂದ್ರೆ ಓಟಿಗೆ ಏಟು ಬೀಳುತ್ತೆ ಅಂತ. ಆದರೆ ನೀವು 8-9ನೇ ತಾರೀಕಿನವರೆಗೂ ತಾಳಿ, ಆಮೇಲೆ ಹೇಳ್ತಾರೆ
ನಾವು ಸಬ್ಸಿಡಿ ಕೊಡೋದನ್ನು ನಿಲ್ಲಿಸ್ತೀವಿ, ಗ್ಯಾಸನ್ನು ಈ ರೀತಿ ಜಾಸ್ತಿ ಮಾಡ್ತೀವಿ. ಏನಾದರೂ ಗ್ಯಾಸ್ ಮಾಡಿ 20 ರಿಂದ 50 ರೂಪಾಯಿನ ಏರಿಸಿ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡ್ತಾ ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಡಿಸ್ಟ್ರಿಬ್ಯೂಷನ್ ಅಂತಕ್ಕಂಥದ್ದಿಲ್ಲ. ಕೇಂದ್ರದವರು ಹೇಳ್ತಾರೆ ಇದರಲ್ಲಿ ಪ್ರೆಸ್ ಬ್ರೀಫಿಂಗ್ನಲ್ಲಿ ಎಲ್ಲ ನಾವು ಕರೆಕ್ಟಾಗಿ ಕೊಡ್ತಾ ಇದ್ದೀವಿ. 70 ದಿವಸಕ್ಕಾಗೋವಂಥ ಸ್ಟಾಕ್ ಇದ್ದರೆ ಇನ್ನು 70 ದಿವಸಕ್ಕೆ ಆಗ್ತಕ್ಕಂಥ ಸ್ಟಾಕನ್ನು ಎಲ್ಲಿಂದ ತರಬೇಕು? ಬರೀ ಹೊರಬೊಚ್ಚ ಇದರಿಂದ ಜಲಸಂಧಿಯಿಂದ ತರೋ ಅಗತ್ಯ ಇಲ್ಲ. ಬೇರೆ ಕಡೆಯಿಂದನೂ ನೀವು ಮಾಡ್ಬೋದು, ರಷ್ಯಾದಿಂದ ಮಾಡ್ಬೋದು, ಮತ್ತೆ ಇರಾನ್ ನಿಮಗೆ ಅವಕಾಶವನ್ನು ಕೊಟ್ಟಿದೆ. ಒನ್ ಥಿಂಗ್ ಐ ವಾಂಟೆಡ್ ಟು ನೋ, ಒಂದು ವಿಷಯ, ಆರ್ ದೇ ಪ್ಲಾನಿಂಗ್ ಟು ಗೆಟ್ ಫ್ರಮ್ ರಷ್ಯಾ ಸರ್? ರಷ್ಯಾದಿಂದ ತಗೊಳಕ್ಕೆ ಏನಾದ್ರು ಪ್ಲಾನ್ ಮಾಡ್ತಿದಾರಾ ಹೇಗೆ? ಇಲ್ಲ, ರಷ್ಯಾದಿಂದ ತಗೊಳ್ಳಕ್ಕೆ ಸಾಧ್ಯ ಇದೆ. ಆದರೆ ಈಗ ಅಮೆರಿಕಾದವರು ಈ ಇರಾನ್ ಮೇಲೆ ಮಾಡಿರ್ತಕ್ಕಂಥ ದಿಗ್ಬಂಧನ ಸ್ಯಾಂಕ್ಷನ್ ಅಂತಿರಲ್ಲ, ಅದನ್ನು ಕಡಿಮೆ ಮಾಡಿದ್ದಾರೆ. ಬಟ್ ರಷ್ಯಾದಿಂದ ಬರುವಾಗ ಇಟ್ ವಿಲ್ ಬಿ ಈವನ್ ಮೋರ್ ಎಕ್ಸ್ಪೆನ್ಸಿವ್ ಅಂಡ್ ಟೈಮ್ ಕೂಡ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಸರ್, ಅಲ್ವಾ ಸರ್? ರಷ್ಯಾದಿಂದ ಅಲ್ಲ, ನಮಗೆ ಬೇರೆ ದಾರಿ ಇಲ್ಲಲ್ಲ. ನಾವು ಬೇರೆ ಆಲ್ಟರ್ನೇಟಿವ್ ಇಂಧನ, ಬೇರೆ ಆಲ್ಟರ್ನೇಟಿವ್ ಎನರ್ಜಿಯನ್ನ ನಾವು ಮಾಡಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಇದನ್ನ ಗ್ಯಾಸ್ ಬಿಟ್ಟು ನಾವು ಸೋಲಾರ್ ತೆಗೆದುಕೊಳ್ಳಿ ಅಥವಾ ಇನ್ಯಾವುದೋ ಎಲೆಕ್ಟ್ರಿಕ್ ತೆಗೆದುಕೊಳ್ಳಿ, ಇದಕ್ಕೆ ತಕ್ಕಂತ ಸ್ಥಿತಿ. ಈಗ ನೋಡಿ, ಬೆಲೆ ಏರಿಕೆ ಜೊತೆಗೆ ಈ ಒಂದು ಆಘಾತದ ಜೊತೆಗೆ ನಮ್ಮ ಇಬ್ಬರು ಸ್ನೇಹಿತರು ಹೇಳಿದಾಗೆ ಈ ಒಂದು ಪರಿಸ್ಥಿತಿಯಲ್ಲಿ ಬೆಲೆ ಏರಿಕೆಯನ್ನ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಇವ್ರು ಅಷ್ಟಾದ್ರೂ ಮಾನವೀಯತೆ ಇಲ್ವಾ? ಸುಮಾರು ಒಂದು 3 ತಿಂಗಳಾದ್ರೂ ಇದನ್ನ ಬೆಲೆ ಏರಿಸುವುದನ್ನ, ವಿದ್ಯುತ್ ಶಕ್ತಿ ಬೆಲೆಯನ್ನ ಮಾತಾಡ್ತೀನಿ. ಎಸ್, ತಡಿಬೋದಿತ್ತು, ಅದು ತಡೆದಿಲ್ಲ. ಬಹಳ ದುಃಖಕರವಾದ ಸನ್ನಿವೇಶ. ಆಟೋ ಡ್ರೈವರ್ಗಳ ಪರಿಸ್ಥಿತಿ ಬಗ್ಗೆ ಮಾತಾಡ್ತೀವಿ. ಸೇಮ್ ಈಗ CNG LPG ಇರೋರು ಎಲ್ಲರೂ ಇದನ್ನೇ ಅನುಭವಿಸ್ಬೇಕಾಗುತ್ತೆ. ಒಂದು ಕಡೆ ಈಗ ಆಲ್ರೆಡಿ ರ್ಯಾಪಿಡೋ, ಈ ಓಲಾ, ಊಬರ್ ಇಂಥ ಹಾವಳಿಯಿಂದ ಆಲ್ರೆಡಿ ಆಟೋ ಚಾಲಕರಿಗೆ ಬಹಳಷ್ಟು ಸಂಕಷ್ಟ ಎದುರಾಗಿತ್ತು. ಅಂದರೆ ಪ್ಯಾಸೆಂಜರ್ಗಳು ಸಿಗ್ತಾ ಇರಲಿಲ್ಲ. ಇಫ್ ಎಟ್ ಆಲ್ ಏನಾದರೂ ಸಿಕ್ಕಿದ್ರೂ 10 ರೂಪಾಯಿ 20 ರೂಪಾಯಿ ಮೀಟ್ರ್ ಮೇಲೆ ಜಾಸ್ತಿ ಕೇಳಿದ್ರು ಜನ ಒಂಥರ ಕೂಗಾಡೋರು, ಮತ್ತು ಅದನ್ನೇನೋ ಒಂಥರ ತಿರಸ್ಕಾರ ಭಾವದಿಂದ ನೋಡೋರು. ಸೊ ಈ ಪರಿಸ್ಥಿತಿಯಲ್ಲಿ ಈಗ ನೀವು ಸರ್ಕಾರಕ್ಕೆ ಏನು ಮನವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಏನು ಕತೆ? ಅದು ಮೇಡಮ್, ಈಗ ತಕ್ಷಣಕ್ಕೆ ರೆಮಿಡಿಯಾಗಿ ಸರ್ಕಾರ ಅಟ್ಲೀಸ್ಟ್ ಈಗ ಒಂದು ಆಗ್ತಾ ಇರೋದು ಗ್ಯಾಸ್ಗಳನ್ನ ಸಪ್ಲೈ ಕೊಡೋಕ್ಕಾಗ್ತಾಯಿಲ್ಲ. CNG ಸಿಗ್ತಾ ಇದೆ, LPG ಸಿಗ್ತಾ ಇಲ್ಲ. ಸೊ ಹಾಗಾಗಿ ಈಗ ಏನು ಅವ್ರಿಗೆ ಒಂದು 80,000 to 90,000 ಆಟೋ ರಿಕ್ಷಾ ಬೆಂಗಳೂರು ಸಿಟಿಲಿದೆ. ಇವತ್ತು ಒಂದು 4 ಅವರ್ ಅವನು ಬರೀ ಗ್ಯಾಸ್ ಹಾಕ್ಕೊಳ್ಳೋಕ್ಕೆ ಕ್ಯೂ ನಿಂತ್ಕೋಬೇಕು ಅಂತ ಪರಿಸ್ಥಿತಿ ಆಗೋಗಿದೆ. ಸೊ ಇಲ್ಲಿ ನಾವು ಕೇಳ್ತಕ್ಕಂಥದ್ರಿಂದ ಸರ್ಕಾರ ಕೂಡಲೇ ಮಧ್ಯೆ ಪ್ರವೇಶಿಸಿ ಒಂದು ತುರ್ತು ಸಭೆ ಥರ ಮಾಡಿ, ಈಗ ಹೋಟ್ಲು ಕಾರ್ಮಿಕರಿಗೂ ಅವ್ರಿಗೂ ಸಮಸ್ಯೆಗಳಿದೆ. ಎಷ್ಟೋ ಜನ ಊರು ಬಿಟ್ಟು ಹೊಂಟೋಗಿದ್ದಾರೆ. 50,000 ಜನ 60,000 ಜನ ಆಲೇ ಬೆಂಗಳೂರು ಸಿಟಿಯಿಂದ ಖಾಲಿಯಾಗಿದ್ದಾರೆ ಕೆಲಸಕ್ಕೆ ಬರ್ದನ್ನೇ. ಸೊ ಇಲ್ಲಿ ಬದುಕಬೇಕು ಅಂದರೆ ಬೆಂಗಳೂರು ಸಿಟಿಲಿ ಆಟೋ ಚಾಲಕರು ಬಹುತೇಕ ಇವತ್ತು ಸರ್ಕಾರ ಇಮಿಡಿಯೇಟಾಗಿ ಕೋವಿಡ್ಗಿಂತ ಸ್ಥಿತಿ ಅಧ್ವಾನ ಆಗಿರೋದ್ರಿಂದ, ಸೊ ಚಾಲಕರು ಬದುಕಬೇಕೋ ಬೇಡ ಅನ್ನೋ ಪರಿಸ್ಥಿತಿ ಇರೋದ್ರಿಂದ ಅಟ್ಲೀಸ್ಟ್ ರೈತರ ಥರ ಏನಾರ ಆಟೋ ಚಾಲಕರು ಏನೋ ಸಹಾಯ ಸಂದರ್ಭಕ್ಕೆ ಮುಂಚೆ ಸರ್ಕಾರ ಕೂಡಲೇ ಎಲ್ಲ ಫೈನಾನ್ಷಿಯರ್ಸ್ಗಳನ್ನ ಮತ್ತು ಸರ್ಕಾರದ ಏನು ಪರಿಹಾರ, ಈಗ ಜಾತಿವಾರ ನಿಗಮಗಳಿದೆ, ಸೊ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ತಕ್ಷಣ ಒಂದು ಪರಿಹಾರವಾಗಿ ಕೋವಿಡ್ ಟೈಮಲ್ಲಿ ಏನು ಒಂದು 5,000 10,000 ಕೊಟ್ಟರು, ಆ ಥರ ಒಂದು 20,000 ಏನೋ ಒಂದು ತಿಂಗಳಿಗೆ ಒಂದು ಮೇಂಟೆನೆನ್ಸ್ ಅಂತ ಕೊಟ್ಟರೆ ಅಟ್ಲೀಸ್ಟ್ ಒಂದು ಉಸಿರಾಡ್ಬೋದು ಅಷ್ಟೇ ಬಿಟ್ಟು. ಡ್ಯೂ ಥಿಂಕ್ 80,000 ರಿಂದ 90,000 ಆಟೋ ಚಾಲಕರಿಗೆ ಬರೀ ಬೆಂಗಳೂರಲ್ಲೇ 20,000 ಒಬ್ರಿಗೆ ತಿಂಗಳಿಗೆ ಮೇಂಟೆನೆನ್ಸ್ ಕೊಟ್ಟರೆ ಇಡೀ ರಾಜ್ಯದಲ್ಲಿ ಎಷ್ಟು ಆಟೋಗಳಿದೆ? ಅವ್ರು ಎಲ್ರಿಗೂ ತಿಂಗಳಿಗೆ 20,000 ಅನ್ನೋದು ಅದು ಟೆಕ್ನಿಕಲಿ, ನಾನೇ ಹೇಳ್ಬಿಡ್ತೀನಿ, ಪ್ರಾಕ್ಟಿಕಲಿ ಟೆಕ್ನಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಅವ್ರು ಮಾಡಲ್ಲ. ಪಾಸಿಬಲ್ ಇಲ್ಲ ಅಂತ ಮೇಡಮ್. ಇವತ್ತು ಒಬ್ಬ ಗಾರೆ ಕೆಲಸ ಮಾಡೋನಿಗೆ 750 ರೂಪಾಯಿ 800 ರೂಪಾಯಿ ಕಳೆದು ಯಾರೂ ಮಾಡೋದಿಲ್ಲ. ಅಲ್ಲ, ಇರ್ಬೋದು ಮಾಮೂಲಿಯಾಗಿ. ಬಟ್ ಆದ್ರೆ ನೀವು 20,000 ತಿಂಗಳಿಗೆ ಮೇಂಟೆನೆನ್ಸ್ಗೆ ಸರ್ಕಾರದಿಂದ ಕೇಳಕ್ಕೂ ಆಗಲ್ಲ, ಮತ್ತೆ ಅದು ಆಗೋದಿಲ್ಲ ಅಂತಂದ್ರೆ ಬೆಂಗಳೂರಲ್ಲೇ 90,000 ಆಟೋ ಅಂತಂದ್ರೆ ನೀವು ಇಡೀ ಕರ್ನಾಟಕದಲ್ಲಿ ಎಷ್ಟು ಲಕ್ಷ ಆಟೋ? ನಾನು LPG ಗಾಡಿ ಹೇಳ್ತಾ ಇರೋದು. ಟೋಟಲ್ 2,10,000 ಜನ ಇರೋದು. 2 ಆಟೋ ರಿಕ್ಷಾ ಇರೋದು, LPGದು, CNGದು, ಎಲೆಕ್ಟ್ರಿಕ್ ಆಟೋ. ಸೊ 3 ಸೇರ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಮಗೀಗ ಏನು LPG ಸಿಗದೇ ಇರೋ ಕಾರಣ, ಮನೆಗೆ ಸಿಲಿಂಡರ್ ಸಿಗದೇ ಇರೋ ಕಾರಣ, ಯಾವ ರೀತಿ ಅವನು ದುಡ್ದುತೆಯಿಂದ ಆಚೆ ಕಡೆ ಕೆಲ್ಸಕ್ಕೆ ಹೋಗಿ ಬರೋಣ ಅಂದರೆ ಮನೆ ಗ್ಯಾಸ್ ಸಿಲಿಂಡರ್ ಸಿಗಲ್ಲ. ಈಗ ಮನೆ ಗ್ಯಾಸ್ ಸಿಲಿಂಡರ್ ಅನ್ನೋದು ಕೇವಲ ಆಟೋ ಡ್ರೈವರ್ಗಳಿಗೆ ಮಾತ್ರ ಅಲ್ಲ, ಅದು ಎಲ್ರಿಗೂ ಸಮಸ್ಯೆ. ಎಲ್ಲರೂ ಸಹಜನೇ. ನಾನು ಹೇಳ್ತಾರೆ ಎಲ್ಲ ಸಾಮಾನ್ಯ ಜನಕ್ಕೂ ಈಗ ಆಟೋ ಓಡ್ಸೋಕ್ಕಾಗಲ್ಲ, LPG ಇಲ್ಲ, ಬೇರೆ ಬೇರೆ ಕೆಲಸಕ್ಕೆ ಹೋಗಂದ್ರೆ ಅಲ್ಲಿ ಹೋಗಿ ಬಂದು ಮನೆಗೆ ಏನೋ ಅಡುಗೆ ಮಾಡೋದು, ಮನೆ ಸಿಲಿಂಡರ್ ಸಿಗ್ತಾ ಇಲ್ಲ. ಸೊ ಯಾವ ರೀತಿ ಈಗ ಮನೆ ಮೇಂಟೆನೆನ್ಸು ಬೆಂಗಳೂರು ಸಿಟಿಲಿ ದೊಡ್ಡ ನಗರ, ದುಬಾರಿ ನಗರ ಬೆಂಗಳೂರು ನಗರ, ಇವತ್ತು ಈ 30,000 ರೂಪಾಯಿ ಇಲ್ಲದೆ ಯಾರು ಬದುಕೋದು ಕಷ್ಟ ಆಗ್ತಾಯಿದೆ ಬೆಂಗಳೂರು ಸಿಟಿಲಿ. ಸೊ ನೀವು ಎಂಥ ಜನನ ಕಟ್ಟ ಕಡೆ ಜನನ ಹುಡುಕ್ತೀನಿ ಅಂದರೆ ನೀವು 1,000 ರೂಪಾಯಿ ಇಲ್ಲದೆ ಬದುಕೋಕ್ಕಾಗ್ತಿಲ್ಲ ಬೆಂಗಳೂರು ಸಿಟಿ. ಸೊ ಈ ರೀತಿ ಇರಬೇಕಾದಾಗ ಅಟ್ಲೀಸ್ಟ್ ಈ ಯುದ್ಧ ಏನಾಗುತ್ತೆ ಅಲ್ಲಿವರೆಗೂ ಅಟ್ಲೀಸ್ಟ್ ಸರ್ಕಾರ ಪರಿಹಾರವಾಗಿ ಏನೋ ಬೇಕಾದಷ್ಟೆಲ್ಲ ಸಾಲ ಮಾಡೋ ಇನ್ನೂ ಸ್ವಲ್ಪ ಮಾಡಿ ಚಾಲಕರಿಗೆ ಒಂಚೂರು ಕೊಟ್ಟರೆ ಒಂಚೂರು ಬಸ್ರು ಆಡ್ಕೊಳ್ತೀವಿ. ಆ ಥರ ನೀವು ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ.
ಬಟ್ ಅದು ಆಗದೆ ಇರೋದು. ನೀವು ಸಾಯಂಕಾಲ ಮೇಡಮ್ ಮಕ್ಕಳಿಗೆ ಏನಾರ ಬನ್ನು ಬಿಸ್ಕೆಟ್ ಏನೋ ತಗೊಂಡು ಹೋಗ್ಬೇಕಾದ್ರೆ ನಾವು ಜೋಬ್ನ ಖಾಲಿ ಜೋಬಲ್ಲಿ ಹೋಗ್ಬೇಕಾಗಿದೆ. ಐ ಟೋಟಲಿ ಈಗ ಚಾಕ್ಲೇಟ್ ತೊಗೊಂಡು ಹೋಗ್ಬೇಕು ಮಕ್ಕಳಿಗೆ ಅಂದಾಗ ಹುಡುಕಡೆ ಇರಪ್ಪ ಸಾಯಂಕಾಲ ಕೊಡ್ತೀನಿ, ಈಗ ತಕ್ಷಣಕ್ಕೆ ಎಲ್ಲ ಹೋಗಿ ಕೊಡಿಸ್ತೀನಿ ಅಂದವರು ಇಲ್ಲಪ್ಪ ಸಾಯಂಕಾಲ ಬರ್ತೀನಿ ಇರೋ ದುಡ್ಕೊಂಬಂದು ಕೊಡ್ತೀನಿ ನೋಡ್ತೀನಿ ಅಂತ ಹೇಳೋ ಪಟ್ಟು ಮಟ್ಟಕ್ಕೆ ಆಗೋಗ್ಬಿಟ್ಟಿದೆ. ಸಾಯಂಕಾಲ ಅವ್ರು ಮಲಗಿದ ಮೇಲೆ ಹೋಗೋ ಪರಿಸ್ಥಿತಿ ಆಗಿದೆ ಆಟೋ ಚಾಲಕರು.